ಈ ಹೇಳಿಕೆಗಳ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಸಿಕ್ಕಾಪಟ್ಟೆ ಜೋರಾದ ಕಾಣಿಸ್ತಾ ಇದೆ, ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರ ಮುಂದೆ ಡಿಕೆ ಶಿವಕುಮಾರ್ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಗಾದಿಗಾಗಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. 2.5 ವರ್ಷ ಆಯ್ತು, ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ವಿಚಾರವನ್ನ ಎಐಸಿಸಿ ಅಧ್ಯಕ್ಷರ ಮುಂದೆ ಪ್ರಸ್ತಾಪಿಸಿದ್ದಾರೆ ಡಿಕೆ ಶಿವಕುಮಾರ್. ಅದು ಯಾವಾಗ ರಾಗ ಜೊತೆ ಚರ್ಚಿಸಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಡಿಕೆ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯ ಮಾಡಿರುವಂತಹ ರೀತಿ ಇದೆಯಲ್ಲ, ಚಿಕ್ಕ ಮಕ್ಕಳು ರಚ್ಚೆ ಹಿಡಿತಾರಲ್ಲ ಹೆತ್ತವರ ಮುಂದೆ, ಆ ರೀತಿಯಾಗಿತ್ತು. ಯಾಕಂದ್ರೆ ದೆಹಲಿಗೆ ಹೊರಟಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ಓಡ್ಕೊಂಡ್ಬಂದು ಅವ್ರ ಕಾರನ್ನ ಹತ್ತಾರೆ. ಡಿಕೆ ಶಿವಕುಮಾರ್ ಕಾರ್ ಇದ್ದವರನ್ನ ಇಳಿಸಿ ಇವ್ರು ಹತ್ತಾರೆ. ಏರ್ಪೋರ್ಟ್ ತನಕ ಅವ್ರ ಜೊತೆನೆ ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ಏರ್ಪೋರ್ಟ್ ನಲ್ಲೂ ಒಂದಿಷ್ಟು ಹೊತ್ತು ಚರ್ಚೆ ಮಾಡಿ ಆ ನಂತರ ವಾಪಸ್ ಆಗಿದ್ದಾರೆ. ಈ ಹೈ ಡ್ರಾಮಾ ಏನ್ ನಡೀತೋ ಲಾಸ್ಟ್ ಮೂಮೆಂಟ್ ನಲ್ಲಿ, ಈ ಟೈಮ್ ನಲ್ಲಿ ಅವರು ಪಟ್ಟು ಹಿಡಿದಿದ್ದು ಸಿಎಂ ಸ್ಥಾನಕ್ಕಾಗಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬೆಳಗ್ಗಿನಿಂದ ಆಗಿರುವಂತಹ ಬೆಳವಣಿಗೆ ಒಂದು, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕಳೆದ 2-3 ದಿನಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ನಿವಾಸದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿರ್ಲಿಲ್ಲ. 100 ಮೀಟರ್ ಅಂತರ ನಾನು ಯಾವಾಗ ಬೇಕಾದ್ರೂ ಹೋಗ್ತೀನಿ ಅಂದಿದ್ರು. ಬಟ್ ಇವತ್ತು ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಹೋದಂತ ರೀತಿ, ಈ ಸಣ್ಣ ಮಕ್ಕಳು ರಚ್ಚೆ ಹಿಡಿತಾರಲ್ಲ ಪೋಷಕರ ಮುಂದೆ, ಆ ರೀತಿಯಾಗಿತ್ತು. ಲಾಸ್ಟ್ ಮೂಮೆಂಟ್ ನಲ್ಲಿ ಬರೋದು, ಗಾಡಿನಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿನ ಇಳಿಸೋದು, ತಾವೇ ಕೂತ್ಕೊಳ್ಳೋದು, ಏರ್ಪೋರ್ಟ್ ತನಕ ಹೋಗೋದು, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತನಾಡೋದು, ಅಷ್ಟು ಆತುರವಾಗಿ ಮಾತನಾಡುವಂಥದ್ದು ಡಿಕೆ ಶಿವಕುಮಾರ್ ಅವ್ರಿಗೇನಿತ್ತು? ಅಧಿಕಾರ ಹಂಚಿಕೆಗಾಗಿನೇ ಅಥವಾ ಅಧಿಕಾರ ಹಸ್ತಾಂತರಕ್ಕಾಗಿನೇ ಈ ರೀತಿಯಾದಂತಹ ನಡೆಯ ಮೂಲಕ ಪಟ್ಟನ್ನ ಹಿಡಿದ್ರ ಡಿಕೆ ಶಿವಕುಮಾರ್? ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ಹರೀಶ್. ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದಿಗೆ ಗುದ್ದಾಟ ಈಗ ತಾರಕಕ್ಕೇರಿದೆ. ಸಹಜವಾಗಿ ಕೂಡ ಒಂದು ರೀತಿಯಲ್ಲಿ ಕೂಡ ಗೊಂದಲದ ವಾತಾವರಣ ಕೂಡ ಈಗ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹಲವು ದಿನಗಳಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ವಾಸ್ತವ್ಯ ಹೂಡಿದ್ರು ಕೂಡ ಅನತಿ ದೂರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಆ ಕಡೆ ಮುಖ ಕೂಡ ಹಾಕಿ ನೋಡಿರ್ಲಿಲ್ಲ. ಸೊ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಎಐಸಿಸಿ ಅಧ್ಯಕ್ಷನ ಭೇಟಿಯಾಗಿ ಹಲವು ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಮುಖ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ದೆಹಲಿಗೆ ಹೊರಟಿದ್ದಂತಹ ವೇಳೆ ಏಕಾಏಕಿ ಖರ್ಗೆ ಅವರ ನಿವಾಸಕ್ಕೆ ತೆರಳಿದಂತಹ ಡಿಕೆ ಶಿವಕುಮಾರ್ ಅವರು ಕಾರ್ನಲ್ಲೇ ಖರ್ಗೆ ಅವ್ರ ಜೊತೆ ವಿಮಾನ ನಿಲ್ದಾಣದವರೆಗೂ ಕೂಡ ತೆರಳುತ್ತಾರೆ. ಸೊ ಅದಾದ ನಂತರ ನೇರವಾಗಿ ಒಂದು 10 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಕೂಡ ಮಾತನಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಒಂದು ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಮುಂದೆ ಕೂಡ ಬಿಗಿಪಟ್ಟನ್ನು ಹಿಡಿದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ 2.5 ವರ್ಷ ಆಯ್ತು, ನನಗಿನ್ನು ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ನೇರವಾಗಿ ಕೂಡ ಎಐಸಿಸಿ ಅಧ್ಯಕ್ಷರ ಮುಂದೆ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಇವತ್ತು ಇಲ್ಲವೇ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬಹುದು. ಸೊ ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಅವರು ತರಾತುರಿಯಲ್ಲಿ ಖರ್ಗೆ ಅವರ ಭೇಟಿಗೆ ತೆರಳಿ ಅಲ್ಲಿ ಕಾರ್ನಲ್ಲೇ ಕೂಡ ಏರ್ಪೋರ್ಟ್ ವರೆಗೂ ಹೋಗಿ ಅಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಮೊದಲೇ ಖರ್ಗೆ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತದ್ದು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಅಂದ್ರೆ ನನಗೆ ಸಿಎಂ ಸ್ಥಾನ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನ ಎಐಸಿಸಿ ಅಧ್ಯಕ್ಷರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಇದೆಲ್ಲದ ನಡುವೆ ಸಿಎಂ ಸಿದ್ದರಾಮಯ್ಯ ಬಣ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ತಂತ್ರ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ, ದಾಳಗಳನ್ನ ಕೂಡ ಉರುಳಿಸ್ತಾ ಇದ್ದಾರೆ. ಒಂದ್ ಕಡೆ ಜಮೀರ್ ಅಹಮದ್ ಅವರು ಮತ್ತೊಮ್ಮೆ ಒಂದು ಸ್ಪಷ್ಟವಾಗಿ ಒಂದು ಮಾತನಾಡಿದೆ. 2028ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ನಮ್ಮ ಅಭಿಲಾಷೆ ಕೂಡ ಆ ಕನಸು ಕೂಡ ಅದೇ ಇದೆ. ಆದ್ರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ 2028ರವರೆಗೆ ಮುಂದುವರಿಯಬೇಕು ಅನ್ನುವಂಥ ಅಭಿಲಾಷವನ್ನು ಕೂಡ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರು ದೆಹಲಿಯಲ್ಲಿ ಪೆರೇಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ. ಹಾಗಾಗಿ ಈ ತಂತ್ರ ಪ್ರತಿತಂತ್ರದಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಈಗ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿರುವಂತದ್ದು. ವಿದ್ಯಾಶ್ರೀ, ಹರೀಶ್, ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.